ಹಾಯ್ ಫ್ರೆಂಡ್ಸು, ಬನ್ನಿ ಫ್ರೆಂಡ್ಸ್, ಇವತ್ತು ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅಲ್ಲೇ ಒಂದು 15 ದಿವಸ ಆಯಿತು ನಾನು ವಿಡಿಯೋ ಅಪ್ಲೋಡ್ ಮಾಡಿ ಯೂಟ್ಯೂಬ್ಗೆ. ನಮ್ಮ ಮನೆಯವ್ರು ತುಂಬ ದಿವಸದಿಂದ ಹೇಳ್ತಾಯಿದ್ರು, ಏನಂತಂದರೆ ರಾಗಿಗೆ ಅಕ್ಕಿನೂ, ಮೆಂತ್ಯ, ಉದ್ದಿನ ಕಾಳು, ಕರ್ಬೇವಿನ ಸೊಪ್ಪು ಎಲ್ಲ ಮಿಕ್ಸ್ ಮಾಡೋಕ್ಕೆ ಚೆನ್ನಾಗಿರುತ್ತಂತೆ. ನಾನು ರಾಗಿ ಹಾಕ್ಸ್ಕೊಂಬರಕ್ಕೆ ಹೋಗಿದ್ದೆ ಸತಿ. ಆ ಥರ ಹಾಕ್ಕೊಂಬಂದಿದ್ರು, ನೋಡಿದೆ ಚೆನ್ನಾಗಿರುತ್ತೆ, ಹಾಕ್ಸ್ಕೊಳ್ಳೋಣ ನೀನು ಇದೇ ಥರ ಅಂತ ಹೇಳಿದ್ರು ಅಂತಂದರು. ಆಗಲೇ ಒಂದು 2-3 ತಿಂಗಳಿಂದ ಹಾಕೋಣ ಆ ಥರ ಅಂದ್ಬಿಟ್ಟು ನಾನು ಇನ್ನೆರಡು ಹಾಕ್ತಾಯಿದ್ದೆ. ಈ ಸರಿ ನನ್ನ ತಂಗಿ ಬಂದಿದ್ಲಲ್ಲ, ಅಕ್ಕ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಅಂದ್ಲು. ಅದಕ್ಕೋಸ್ಕರ ನಾನಿವಾಗ ರಾಗಿ, ಅಕ್ಕಿ ಎಲ್ಲ ತೊಳೆದಾಕಿದ್ದೀನಿ ಫ್ರೆಂಡ್ಸ್. ನೋಡಿ, ಇದು ಅಕ್ಕಿ ಒಣಗಾಕಿದ್ದೀನಿ, ತೊಳೆದ್ಬಿಟ್ಟು ಒಣಗಾಕಿದ್ದೀನಿ. ಸೊಸೈಟಿ ಅಕ್ಕಿ ಇದನ್ನು ಮೆಂತ್ಯನೂ ಉದ್ದಿನಬೇಳೆ ಹಾಕಿದ್ದೀನಿ. ಉದ್ದಿನ ಕಾಳು ಇಲ್ವಲ್ಲ, ಅದಕ್ಕೋಸ್ಕರ ನೆಕ್ಸ್ಟ್ ಟೈಮ್ ಹಾಕಬೇಕು ಅಂದರೆ ಉದ್ದಿನ ಕಾಳು ಹಾಕ್ತೀನಿ. ಈಗ ಸದ್ಯಕ್ಕೆ ಉದ್ದಿನಬೇಳೆ ಸಾಕು ಅಂತ. ಈಗ ಇದು ರಾಗಿ ತೊಳೆದಾಕಿದ್ದೀನಿ. ಎಷ್ಟು ಕಸ ಹೋಗುತ್ತೆ ಗೊತ್ತಾ ಫ್ರೆಂಡ್ಸ್, ಯಪ್ಪ ಈ ಥರ ಧೂಳು ತಿಂತಿದ್ವ ನಾನು ಇಷ್ಟು ದಿನ ಅಂದ್ಕೊಂಬಿಟ್ಟೆ. ಒಂದೊಂದು ಸರಿ ತೊಳೆದಾಕಿನಿ, ಟೈಮ್ ಇಲ್ದಾಗ ಹಾಗೆ ಕೊಟ್ಟು ಕಳಿಸ್ಬಿಡಿನಿ. ಸಖತ್ತು ಕ್ಲೀನಾಗಿ ಆಗೋವೆ ಫ್ರೆಂಡ್ಸ್. ನೋಡಿ, ಇಲ್ಲಿ ಇವಾಗ ಕರ್ಬೇವಿನ ಸೊಪ್ಪನ್ನ ಒಣಗಾಕಿದ್ದೀನಿ. ನೋಡಿ, ಇಷ್ಟು ಕರ್ಬೇವಿನ ಸೊಪ್ಪನ್ನ ಒಣಗಾಕಿದ್ದೀನಿ. ಸ್ವಲ್ಪ ಒಣಗೈತೆ, ಬೆಳಗ್ಗೆ ಕಿತ್ಕೊಂಬಂದಿರೋದು. ಈಗ ಇನ್ನೊಂದು ಸ್ವಲ್ಪ ಒಣಗಿಲ್ಲ ಅಂತಂದರೆ ತೊಗೊಂಡು ಹೋಗ್ಬಿಟ್ಟು ಒಲೆಯಲ್ಲಿ ಒಂದು ಸ್ವಲ್ಪ ಹುರಿದ್ಬಿಟ್ಟು ಕೊಟ್ಟು ಕಳಿಸ್ತೀನಿ. ಇನ್ನೂ ಒಣಗಿಲ್ಲ ಫ್ರೆಂಡ್ಸ್, ಇನ್ನೊಂದು ಸ್ವಲ್ಪ ಒಣಗೋದು. ಬೆಳಗ್ಗೆ ಹಾಕಿದ್ದೀನಲ್ವ, ಅದಕ್ಕೆ ಇನ್ನೊಂದು ಸ್ವಲ್ಪ ಹಸಿ ಐತೆ. ನೋಡಿದ್ರೆ ಫ್ರೆಂಡ್ಸ್, ಇವಾಗ ಸಂಜೆ ಕೊಟ್ಟು ಕಳಿಸ್ತೀನಿ ಮಿಲ್ಲಿಗೆ. ನಾನೇ ಹೋಗ್ತೀನಿ, ಇಲ್ಲಾಂದರೆ ನನ್ನ ತಮ್ಮನ ಇವಾಗ ಹೋಗಪ್ಪ ಅಂತ ಕೊಟ್ಟು ಕಳಿಸ್ತೀನಿ ಫ್ರೆಂಡ್ಸ್. ಇವಾಗ ನಾನು ನುಗ್ಗೆ ಸೊಪ್ಪು ಕೇಳಿಸ್ಕೊಳ್ಳೋಣ ಅಂತ ಬರ್ತಾಯಿದ್ದೀನಿ. ನನ್ನ ತಮ್ಮನ ಥರ ನನಗೆ ಎಟ್ಕೊಳ್ಳಲ್ಲ ಫ್ರೆಂಡ್ಸ್, ಹೈಟು ತುಂಬ ಜಾಸ್ತಿ ಇದ್ದೀನಲ್ಲ, ಅದಕ್ಕೋಸ್ಕರ ಅದಕ್ಕೆ ಅವನ ಹೆಲ್ಪು ತಗೋಬೇಕು. ರಾಧಾ, ತುಳಸಿ 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 ಮಕ್ಕಳು ಹಾಕ್ಬಿಟ್ಟವ್ರು ನೋಡಿ ಫ್ರೆಂಡ್ಸ್. ಇವನಿಗೆ ಇವಾಗ ಬೇಸಿಗೆಕಾಲ ಅಲ್ವ ಫ್ರೆಂಡ್ಸ್, ಏನು ಇರ್ಬೇ ಅಂತೀರಾ, ಅಲ್ಲಿ ಕೂತ್ಕೊಂಡಿದ್ದೆ, ಅದು ಎಲ್ಲಿ ಬಿದ್ದುಬಿಟ್ಟು ಗೊತ್ತಿಲ್ಲ. ತಲೆ ಎಲ್ಲ ಹತ್ಕೊಬಿಟ್ಟವೆ, ಇಲ್ಲೆಲ್ಲ ಒದ್ರಕೊಬಿಟ್ಟೆ ಫ್ರೆಂಡ್ಸ್, ಅಷ್ಟೊಂದು ಹತ್ಕೊಂಬಿಟ್ಟವೆ ಯಪ್ಪ. ಅದಕ್ಕೆ ನನ್ನ ತಮ್ಮನ ಒಬ್ಬನೇ ಕಳಿಸಿದ್ದೀನಿ, ಹೋಗಿ ಕಿತ್ಕೊಂಬಂತ. ನೋಡಿ, ಕೀಳ್ತಾವನೆ ನುಗ್ಗೆ ಸೊಪ್ಪನ್ನ. ನೋಡಿ ಫ್ರೆಂಡ್ಸ್, ನನ್ನ ತಂಗಿಗಿಂತವೆಲ್ಲ ಅಂದರೆ ಏನು ಆಸೆ ಗೊತ್ತಾ, ಅವಳನ್ನ ಮಂಡ್ಯ ಸೈಡಕ್ಕೆ ಕೊಟ್ಟಿರೋದು. ಅವ್ರ ಕಡೆಗೆ ಜಾಸ್ತಿ ಉಪಚಾರ ಮಾಡ್ತಾರೆ, ಅದಕ್ಕೋಸ್ಕರ ಉಪ್ಸಾರು ಮಾಡ್ಕೊಡವ ಅಂತ ಅಂದೆ. ನಮ್ಮ ಮನೆಗಳಲ್ಲಿ ತಿನ್ನಲ್ಲ ಫ್ರೆಂಡ್ಸ್, ಏನಂದರೆ ನಾವು ಉಪ್ಸಾರು ಒಂದು ಬೇಡಪ್ಪ ಅಂತಾರೆ. ಬಟ್ಟಿ ಬಾಯ್ಲಿ, ಏನದು ಓನಮೋದು ತಿನ್ಸಕ್ಕೆ ಬರ್ತೈತಿ. ಇದೇನೋ ರಾಗಿ ಅಲ್ವಾ ಅಂತ ಮಾಡ್ಯಾರೆ ಫ್ರೆಂಡ್ಸ್, ನಂಗೆ ತಿನ್ನೋಕ್ಕಾಗಲ್ಲ. ತಗೊಳ, ನೀನು ತಿನ್ನು. ಓನು ರಾಮನ್ ನೋಡಿ, ಬಾರೇ ರಾಧಿ. ಅದೇನೊಂದು 2 ಡೇಟ್ ಹಾಕಿರೋ ನಿಂತ್ಕೊಂಡ್ಬಿಡ್ತದೆ. ಜಾಸ್ತಿ ಉದ್ದ ಹೋದ್ರೂ ಸೊಪ್ಪಾಗಿ ಕಾಯಾಗಿ ಕಿತ್ಕೊಂಡಾಗಲ್ಲ ಕಂಡ್ರೆ, ಅದಕ್ಕೆ ನಾನು ಎಷ್ಟು ಕಟ್ ಮಾಡಿಬಿಡು ಅಂತ ಹೇಳ್ತಾ ಇದ್ದೀನಿ. ನಾನು ಇವು ಎಷ್ಟು ಬೇಗ ಬೆಳ್ಕೊಂತ ಗೊತ್ತಾ, ಸ್ವಲ್ಪ ಬೇಗ ಫಾಸ್ಟಾಗಿ ಬೆಳ್ಕೊಳೋದೇ ಗಿಡ. ಯಾರಿಗೂ ಕರೆಂಟ್ ಐತೇನೋ? ಇಲ್ಲ, ಕರೆಂಟ್ ಐತೆ. ಲೈನ್ ಎಡುತ್ತೈತೆ, ಅದಕ್ಕೋಸ್ಕರ ಕುಡ್ದಾಗ್ತದೆ. ಅದು ಕಿತ್ಕಿತ್ಕೊಬಿಟ್ಟದಲ್ವ. ಈ ಕಡೆಗೆ ಹಾಕೊಂಡ್ಬೇಕೇನಪ್ಪ, ತೊಳ್ಳಕ್ಕಾಗಲ್ಲ. ಎಲ್ಸಿ ಹಾಕಂತದೆ, ಅದು ಚಿಕ್ಕವಲ್ವ ಅವು, ವೆಯ್ಟ್ ಇಲ್ಲಿರ್ತದೆ, ಕೆಳಗೆ ಬೀಳ್ತದೆ. ಅದು ಎಲ್ಸಿ ಹಾಕಂತದೆ ಅಂತ ನೀನು ಕಡ್ದ್ಬಿಡು ನೋಡೋಣ. ಕಡಿ ಮಗ. ಹಾಂ, ಕಡಿ ನೀನು, ಸರಿ ಕಡಿ ನೀನು. ನನಗೆ ಇಟ್ಕೊಳಕ್ಕೆ ಗೊತ್ತಿಲ್ಲ. ಅಲ್ಲಿ ಬೇಗ ಕಡಿ, ಕರೆಂಟ್ ಬಂದ್ಬಿಟ್ಟು 3 ಲೈನ್ ಟಚ್ ಆಗ್ಬಿಟ್ಟವಲ್ಲಿ. ನನ್ನ ತಗ್ಗಿಬಿಟ್ಟದಲ್ಲ.
ಕೀಳ ಕೀಳ ನುಗ್ಗೆ ಗಿಡ ಇಲ್ಲಿ ಕೀಳ್ ಬಾ ಬಡ್ಡಿ ತಗೋ ಇಲ್ಲಿ ತಗೋ ಇಲ್ಲಿ ಚಿನ್ನ ಯಾಕೋ ಬಂಟಿ ಮಂಗಳವಾರ ಸಂತೆಲಿ 1 kg 50 ರೂಪಾಯಿ ನನಗೆ ಅಲಸಂದೆ ಕಾಳನ್ನ ತೊಗೊಂಬಂದಿದ್ದೆ. ಆ ಕಾಳನ್ನ ನೋಡ್ಬಿಟ್ಟು ಉಪ್ಸಾರು ಮಾಡೋಣ ಕಣಕ್ಕ ಅಂದ್ಲು ನನ್ನ ತಂಗಿ. ಆಯಿತು ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀವಿ. ಈಗ ಒಲೆಯಲ್ಲಿ ಮಾಡ್ತಾಯಿದ್ದೀನಿ. ಗೋಬರ್ ಗ್ಯಾಸಲ್ಲಿ ಅನ್ನ ಎಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಆದರೆ ಮುದ್ದೆ ಒಂದು ಮಾಡ್ಕೊಳ್ಳೋಣ ಕಣಕ್ಕ, ಅನ್ನನೂ ಕಾಳು ಅಲ್ಲೇ ಬೇಯಿಸ್ಬಿಡು ಅಂತ ಅಂದ್ಲು ನನ್ನ ತಂಗಿ. ಯಾಕಂದರೆ ಒಂದು ಒಲೆ ಇಕ್ಕಿದ್ರೆ ಇನ್ನೊಂದು ಒಲೆಯಲ್ಲಿ ವೇಸ್ಟ್ ಆಗುತ್ತೆ ಸೌದೆ. ಈ ಎರಡು ಇಕ್ಬಿಡು ಒಂದೇ ಸಲ ಅನ್ನ ಆಗ್ಬಿಡುತ್ತೆ, ಅನ್ನನೂ ಆಗುತ್ತೆ, ಕಾಳು ಬೆಂದ್ಬಿಡ್ತವೆ ಅಂತ ಅಂದ್ಲು ನನ್ನ ತಂಗಿ. ನಮ್ಮ ಮನೆಯವರಿಗೆ ಒಂದು ಬಾಡಿಗೆ ಬಂದಿತ್ತು, ಹೋಗಿದ್ರು. ಆರನ್ ಮಾಡ್ತಿದ್ರು ಗಾಡಿ ತೆಗಿ ಅಂತ. ಅದಕ್ಕೆ ಎಲ್ಲರೂ ಏನಕ್ಕೆ ಹಿಂಗೆ ಆರನ್ ಹೊಡಿತೈತೆ ಅಂದ್ಬಿಟ್ಟು ಎಲ್ಲ ಬಂದು ನೋಡ್ತಾವ್ರೆ. ನೋಡಿ ಒಳಗಡೆ ಇರೋರೆಲ್ಲ ಬಂದು ನೋಡ್ತಾವ್ರೆ. ನನ್ನ ಬಂಟಿ ನೋಡಿ ಅವ್ನು ನನ್ನ ತಂಗಿ ಮಗ, ಅವನು ಬಂದು ಈಚೆಗೆ ನೋಡ್ತಾವನೆ. ಹಿಂಗೆ ಫ್ರೆಂಡ್ಸ್ ಏನು ಗೊತ್ತಾ, ಅಕ್ಕ ತಂಗಿದಿರು ಅಂದರೆ ಜೊತೇಲಿದ್ದರೆ ಕಿತ್ತಾಡ್ತಾ ಇರ್ತೀವಿ, ನೀನು ಆ ಕೆಲಸ ಮಾಡೋ, ನೀನು ಈ ಕೆಲಸ ಮಾಡು ಅಂತ. ಹಿಂಗೆ ನಮಗೆ ಮದುವೆ ಮಾಡಿ ಕೊಟ್ಬಿಡ್ತಾರಲ್ಲ, ಆಚೆ ಗಂಡನ ಮನೆ ಮಕ್ಕಳು ಸಂಸಾರ ಅನ್ನೋದ್ರಲ್ಲಿ ನಾವು ಕಳೆದೋಗ್ಬಿಡ್ತೀವಿ. ಯಾವಾಗಾರ ಹಿಂಗೆ ಒಂದು ಟೈಮಲ್ಲಿ ಒಟ್ಟಿಗೆ ಸೇರ್ಕೊಂಡಾಗ ಅದು ಆಗ ಖುಷಿನೇ ಬೇರೆ. ನಮ್ಮ ಮನೆಯವ್ರು ಬಂದ ತಕ್ಷಣ ಕೆಲಸ ಕೊಟ್ಟಿದ್ದೀನಿ, ಕಾಯಿ ಸುಲಿ ಅಂತ. ಪಾಪ ಒಂಚೂರು ಬೇಜಾರು ಮಾಡ್ಕೊಂಡಂಗೆ ಸುಲು ಕೊಡ್ತಾವ್ರೆ. ಕೆಲಸದಿಂದ ಬಂದ್ರೂ ನಾನು ಕೆಲಸದಿಂದ ಬಂದಿದ್ದೀನಿ ಕಡೆ ನಾನು ಸುಲಿಯಲ್ಲ ಅಂತ ಏನು ಅನ್ನಲಿಲ್ಲ. ಹಂಗೆ ಅಂತಾರೆ ಅಂದ್ಕೊಂಡೆ, ಆದರೆ ಹಂಗೆ ಅನ್ನಲಿಲ್ಲ. ಪಾಪ ಸುಲು ಕೊಟ್ಟರು. ನೋಡಿ ಇಲ್ಲಿ ಖಾರಕ್ಕೆಲ್ಲ ರೆಡಿ ಮಾಡ್ಕೊಡ್ತಾಯಿದ್ದೀವಿ. ಕಾಳು ಒಗ್ಗರಣೆಗೆ ಮತ್ತು ಖಾರಕ್ಕೆ ಎರಡಕ್ಕೂ ರೆಡಿ ಮಾಡ್ಕೊತಾ ಇದ್ದೀವಿ. ಈಗ ಮೆಣಸಿನ್ಕಾಯಿ ಎಲ್ಲ ಹುರ್ಕೊಂಡು ನನ್ನ ತಂಗಿ ಹುರಿತಾ ಇರೋದು. ನನ್ನ ಮಗಳು ವಿಡಿಯೋ ಮಾಡೋಳೆ. ಅವ್ರ ಕಡೆ ಜಾಸ್ತಿ ಉಪ್ಸಾರು ಮಾಡ್ತಾರಲ್ವ, ಅವ್ರ ಕೈಲಿ ಚೆನ್ನಾಗಾಗುತ್ತೆ. ನಾವು ಅಪ್ರೂಪಕ್ಕೆ ಮಾಡೋದಲ್ವ, ಅದಕ್ಕೋಸ್ಕರ ಅವಳ ಕೈಲೇ ಖಾರಕ್ಕೆ ಒಂದು ಮಾಡಿಸ್ಕೊಂಡೆ, ಅವ್ರ ಕೈಲಿ ಅಷ್ಟೇ. ಇನ್ನು ಮುದ್ದೆ ಕಾಳು ಬೇಯೋದು ಮುದ್ದೆ ಮಾಡೋದು ಎಲ್ಲ ನಾನೇ ಮಾಡಿಕೊಂಡೆ. ಖಾರಕ್ಕೊಂದು ನನ್ನ ತಂಗಿ ಕೈಲಿ ಮಾಡಿಸ್ಕೊಂಡೆ. ಇವಾಗ ಏನಂದರೆ ನಾನು ಇವಾಗ ಬಂದ್ಬಿಟ್ಟು ಕಾಳೊಗ್ಗರಣೆ ಮಾಡೋಣ ಅಂತ ಒಲೆ ಹತ್ರ ಬಂದೆ. ನನ್ನ ತಂಗಿ ಒಳಗಡೆ ಖಾರ ರುಬ್ತಾಯಿದ್ಲು ಉಪ್ಸಾರಿಗೆ. ನಾನು ನನ್ನ ಮಗಳು ಬಂದ್ಬಿಟ್ಟು ಇಲ್ಲಿ ಕಾಳಿಗೆ ಒಗ್ಗರಣೆ ಹಾಕ್ತಾಯಿದ್ದೀವಿ. ನನ್ನ ಮಗಳು ಉರಿತಾ ಇರೋದಲ್ಲಿ ನಾನು ವಿಡಿಯೋ ಮಾಡ್ತಾಯಿದ್ದೀನಿ, ಹೇಳ್ಕೊಂಡು ಕೊಡ್ತಾಯಿದ್ದೀನಿ ಈ ಥರ ಮಾಡು ಅಂತ. ಉರಿ ಸ್ವಲ್ಪ ಜಾಸ್ತಿ ಕೊಟ್ಕೊಂಬಿಟ್ಲು ಅವಳು. ಅದಕ್ಕೋಸ್ಕರ ಅವಳಿಗೆ ಅಮ್ಮ ಉರಿ ತಗಲ್ತೈತೆ ಅಂತಿದ್ಲು. ಹಂಗೂ ಖುಷಿಯಾಗಿ ಮಾಡ್ತಾಳೆ ಫ್ರೆಂಡ್ಸ್. ಒಲೆಯಲ್ಲಿ ಮಾಡ್ತೀವಿ ಅಂತ ಏನು ಬೇಜಾರು ಮಾಡ್ಕೊಳಲ್ಲ. ಹಚ್ಚಕ್ಕೆ ಮಾತ್ರ ಬೇಜಾರು ಮಾಡ್ಕೊತಾಳೆ. ನಾನು ಹಚ್ಚಲ್ಲ ಹೋಗಮ್ಮ, ನಂಗೆ ಹಚ್ಚಕ್ಕೆ ಬರಲ್ಲ ಅಂತಾಳೆ. ಈಗ ಹಚ್ಚಿ ಈ ಥರ ಉರಿಯೋವಾಗ ಅವಳೇ ಮಾಡ್ತಾಳೆ. ಆಮೇಲೆ ಅದು ಸೊಪ್ಪು ಕಾಳು ಜಾಸ್ತಿಯಾಗಿ ಹೋಗ್ಬಿಡ್ತು, ಅದು ತಿರುಗ್ಸೋಕ್ಕೆ ಆಗ್ತಾಯಿರಲಿಲ್ಲ. ಹಂಗೂ ಅಮ್ಮ ತಿರುಗ್ಸೋಕೆ ಆಯ್ತಾಯಿಲ್ಲ ಅಂತಂದೆ. ಸುಮಾರಾಗಿ ತಿರುಗಿಸು ಅಂತ ಅಂದೆ, ತಿರುಗಿಸ್ಕೊಟ್ಲು. ನೋಡಿ ನನ್ನ ಮಗ ಯಾವ ಥರ ಊಟ ಮಾಡ್ತಾವನೆ ಅಂತ. ಏನು ಊಟ ತಿನ್ನಲ್ಲ ಫ್ರೆಂಡ್ಸ್ ಇವನು, ಸಖತ್ತು ವೀಕ್ ಇದ್ದಾನೆ. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ. ಪಾಪ ಅವ್ರ ಅಮ್ಮ ಎಷ್ಟೋ ಕಷ್ಟ ಬೀಳ್ತಾಳೆ. ಏನಾದರೂ ತಿನ್ಸೋಕೆ ಹೋದರೆ ಉಗ್ದೇ ಬಿಡ್ತಾನೆ. ಅದು ನಮಗೆ ಬೇಜಾರು ಅಷ್ಟೇ, ಸಖತ್ತು ಬೇಜಾರಾಗುತ್ತೆ. ನಮ್ಮ ಅಮ್ಮಂಗೆ ವಿಡಿಯೋ ಮಾಡ್ತೀನಿ ಮುದ್ದೆನ ಅಂತ ಹೇಳಿ ಇದು ಮಾಡಿದ್ರೆ ನಮಸ್ಕಾರ ಮಾಡ್ಕೊತೈತೆ. ಇರಮ್ಮ ವಿಡಿಯೋ ಮಾಡೋವರೆಗೂ ಅಂದರೆ ಆ ಮುದ್ದೆ ಮೇಲೆ ಹಂಗೆ ಕೈ ಇಕ್ಕುತ್ತೆ, ತೋರಿಸುತ್ತೆ. ಅದೇನೋ ಒಂಥರ ಖುಷಿ ನಮ್ಮ ಅಮ್ಮಂಗೆ. ನಾವು ಆಮೇಲೆ ರಾಗಿ ಒಣಗಾಕಿ ಎಲ್ಲ ಮಿಲ್ ಕೊಟ್ಟು ಕಳಿಸ್ದೆ ಫ್ರೆಂಡ್ಸ್. ಸಂಜೆ ಜಾಸ್ತಿ ಜನ ಅವರೇ ಅಂತ ಅವರು ಮಿಲ್ ಮಾಡಿಕೊಡ್ಲಿಲ್ಲ. ಅದಕ್ಕೋಸ್ಕರ ನಾನು ಗೋಧಿ ಅಕ್ಕಿ ಒಂದು ಸ್ವಲ್ಪ ರಾಗಿ 3 ಮಿಕ್ಸ್ ಮಾಡಿಬಿಟ್ಟು ಮುದ್ದೆ ಮಾಡಿದೆ. ಯಾಕಂತಂದರೆ ನಮ್ಮ ತಾಯಿಯವರು ಮುದ್ದೆ ಇಲ್ಲ ಅಂದರೆ ಇರಲ್ಲ. ಓಕೆ ಫ್ರೆಂಡ್ಸ್, ನನ್ನ ಮಗ ಗುಡ್ ನೈಟ್ ಹೇಳ್ತಾನೆ ಇಲ್ವೋ ನೋಡ್ಕೊಂಡು ಬನ್ನಿ. ಗುಡ್ ನೈಟ್ ಹೇಳಪ್ಪ ಎಲ್ಲರಿಗೂ. ಗುಡ್ ನೈಟ್ ಹೇಳು ಬಂಟಿ. ಗುಡ್ ನೈಟ್, ಟಾಟಾ ಮಾಡು, ಟಾಟಾ ಮಾಡು. ಗುಡ್ ನೈಟ್ ಹೇಳು, ಗುಡ್ ನೈಟ್ ಹೇಳು. ಸೊಪ್ಪು ತಿನ್ನು. ಓಕೆ ಫ್ರೆಂಡ್ಸ್, ಗುಡ್ ನೈಟ್, ಬಾಯ್ ಬಾಯ್ ಮಾಡು.